ಅವರು ಮಾತಾಡ್ತಾರೆ ಒಪ್ಕೊಳ್ಳೋಣ. ಆದರೆ ರಾಜಕೀಯ ನಾಯಕರಿಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ಅದ್ಯಾವ ಮುಖವನ್ನು ಇಟ್ಟುಕೊಂಡು ದರ್ಶನ್ ಪರ ಬ್ಯಾಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡ್ರ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಗುಲ್ಲೆಬ್ಬಿಸಿದ ಸುದ್ದಿಗೆ ಸಚಿವರ ಪ್ರತಿಕ್ರಿಯೆ. ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಕ್ಲಾಸ್ ತಗೊಂಡಿದ್ದಾರೆ ಅಂತೇಳಿ. ನೋಡಿ ಏನು ಹೇಳಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ CM ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೋಹಗಳು. ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ಲರ ಮೇಲೂ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ. ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಕೆಲವು ಊಹಾಪೋಹಗಳು ಅಷ್ಟೇ. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ CM ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೋಹಗಳು. ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ಲರ ಮೇಲೂ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ. CM ಸಾಹೇಬರು ಪೂಜೆ ಪುನಸ್ಕಾರ ದೇವರು ದಿಂಡ್ರು ಅಂತಂದರೆ ಎಲ್ಲೋ ಒಂದು ಕಡೆ ನಂಬಿಕೆನೇ ಇಲ್ಲ. ಯಾಕಂದರೆ ಅವರು ಅಹಿಂದ ನಾಯಕ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರ್ತವೆ. ಆದರೆ ಯಾರೇ ಆಗಿರಲಿ, ಏನೇನು ನಂಬಿಕೆ ಇರಲಿ ಇಲ್ಲದೇ ಇರೋ ಹೋಗಲಿ, ಸಂಕಟ ಬಂದಾಗ ಅನ್ನೋದು ವೆಂಕಟರಮಣ ಅಂತಾನೆ. ಯಾಕೆ ಅಂತೀರಾ, CM ಸಿದ್ದರಾಮಯ್ಯವರು ಕೂಡ ಮೂಡ್ ಆಫ್ ಆಗಿದೆ. ಹಾಗಾಗಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಅದರ ವೈಖರಿ ಹೇಗಿದೆ ಗೊತ್ತಾ? ನೋಡಿ ಈ ರಿಪೋರ್ಟ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸಂಕಟ ಬಂದಾಗ ವೆಂಕಟರಮಣ, ದೇವರ ಮೊರಗೆ ಸಿದ್ದರಾಮಣ್ಣ. ನೋಡಿ ನೋಡಿ, ಕುಂಕುಮ ಅಂದ್ರೆ ಕಕ್ಕ ಬೆಕ್ಕಿ, ದೇವರು ಅಂದ್ರೆ ದೂರ ದೂರ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದ್ಯಾಕೋ ಇದೀಗ ವರ್ಷ ಬದಲಾಯಿಸಿದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದೇವರೇ ಕಾಪಾಡಪ್ಪ ಅಂತಿದ್ದಾರೆ. ಮೂಡಾ ಸ್ಕ್ಯಾಮ್ನಿಂದ ಮೂಡ್ ಆಫ್ ಆಗಿರೋ ಮುಖ್ಯಮಂತ್ರಿ ದೇವರಗುಡ್ಡದ ಮಾಲತೇಶನಿಗೆ ಮೊರೆ ಹಿಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ದೇವರಗುಡ್ಡದಲ್ಲಿ ಮಾಲತೇಶನಿಗೆ ಮಹಾರುದ್ರಾಭಿಷೇಕ ನೆರವೇರಿಸಿದ್ರು. ಸಿದ್ದರಾಮಯ್ಯನವರ ಹೆಸರಿನಲ್ಲೇ ಪ್ರಾರ್ಥನೆ ಸಲ್ಲಿಸಲಾಯಿತು. ಅಸಲಿಗೆ ಈ ಪೂಜೆ ಯಾಕೆ ಮಾಡ್ತಾರೆ ಅನ್ನೋ ಪ್ರಶ್ನೆಗೆ ಕಲಬುರಗಿ ಜಿಲ್ಲೆ ತಿಂತಣಿಯ ಕನಕ ಗುರುಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ದೋಷಗಳು, ಯಾವುದೇ ವ್ಯಕ್ತಿಗಳು ದೋಷಗಳಿದ್ದಾಗ ದೋಷಗಳ ನಿವಾರಣೆಗೋಸ್ಕರನ ಮಾಡುವಂತ ಪೂಜೆ. ಕುಂಕುಮ ಭಂಡಾರ ಅಂದ್ರೆ ಬೆಚ್ಚಿ ಬೀಳ್ತಿದ್ದ CMಗೆ ಈಗ ಭಕ್ತಿ ಹುಕ್ಕಿ ಬಂದಂತೆ ಕಾಣ್ತಿದೆ. ಇದಕ್ಕೆ ಹಲ್ವಾ ಹೇಳೋದು ಸಂಕಟ ಬಂದಾಗ ವೆಂಕಟರಮಣ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಈಗ ಲೋಕಲ್ ಮಾತು, ತುಂಬ ಇಂಟ್ರೆಸ್ಟಿಂಗ್ ವಿಚಾರ. ಸಂಬಂಧಪಟ್ಟಂಥ ಇಲಾಖೆಯ ಸಚಿವರು ಒಂದು ಮೀಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಅಚಾನಕ್ಕಾಗಿ ಕರೆಂಟ್ ಹೋಗುತ್ತೆ. ಯಾರು ಅಂತ ಗೊತ್ತಾಗಿರ್ಬೇಕು ನಿಮಗೆ. ಯಾರು ಅಂದರೆ KJ ಜಾರ್ಜ್ ಅವರು, ಇಂಧನ ಸಚಿವರು. ಅವರೇ ಮೀಟಿಂಗ್ ಮಾಡ್ತಾ ಇರುವಂಥ ಸಭೆಯಲ್ಲಿ ಕರೆಂಟ್ ಹೋಗುತ್ತೆ ಅಂದರೆ ಏನರ್ಥ? ಪವರ್ ಮಿನಿಸ್ಟರ್ ಸಭೆಯಲ್ಲೇ ಪವರ್ ಕಟ್. ಒಂದಲ್ಲ ಎರಡಲ್ಲ ಮೂರು ಬಾರಿ ಇಂಧನ ಸಚಿವ KJ ಜಾರ್ಜ್ ಅವರ ಸಭೆಯಲ್ಲಿ ಅವಾಂತರಗಳ ಮೇಲೆ ಅವಾಂತರ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೀತಾ ಇತ್ತು. ಅಲ್ಲಿ ಒಂದಲ್ಲ ಎರಡೆರಡು ಬಾರಿ ಕರೆಂಟ್ ಕಟ್ ಆಗುತ್ತೆ. ನೋಡಿ ಎಂಥ ಅವಸ್ಥೆ. ಇಂಧನ ಸಚಿವರ ಮೀಟಿಂಗ್ನಲ್ಲೇ ಪವರ್ ಮಿನಿಸ್ಟರ್ ಸಭೆಯಲ್ಲೇ ಪವರ್ ಕಟ್. ನೋಡಿ ಯಾವ ರೀತಿಯಾಗಿ ಪೇಚಕ್ ಸಿಲ್ಕಿದ್ದಾರೆ ಅಂತ. ಅದು ಕಾಂಗ್ರೆಸ್ ಕಚೇರಿಯಲ್ಲಿ ನಡೀತಾ ಇದ್ದಂಥ ಮೀಟಿಂಗ್.
ಯಾಕ್ರಿ ಕಾಂಗ್ರೆಸ್ ಕಚೇರಿ ಆದರೆ ಕರೆಂಟ್ ಇರಬಾರ್ದಂತಲ್ಲ, ಇದು ಕರೆಂಟ್ ಪವರ್ ಮಿನಿಸ್ಟರ್ ಇದ್ದಂಥ ಸಂದರ್ಭದಲ್ಲೇ ಹೋಯ್ತಲ್ಲ, ಅದು ಇಂಪಾರ್ಟೆಂಟ್. ಬೇಕು ಅಂತ ಮಾಡ್ತಾರ ಅಭಿಮಾನಿಗಳು ಅವರು ಮಾತಾಡ್ತಾರೆ, ಒಪ್ಕೊಳ್ಳೋಣ. ಆದರೆ ಈ ರಾಜಕೀಯ ನಾಯಕರಿಗೇನಾಗಿದೆ ಗೊತ್ತಾಗ್ತಿಲ್ಲ. ಅದ್ಯಾವ ಮುಖವನ್ನು ಇಟ್ಟುಕೊಂಡು ದರ್ಶನ್ ಪರ ಬ್ಯಾಟಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡ್ರ ಸಿದ್ದರಾಮಯ್ಯ ಅವರು. ರಾಜ್ಯದಲ್ಲಿ ಗುಲ್ಲೆಬ್ಬಿಸಿದ ಸುದ್ದಿಗೆ ಸಚಿವರ ಪ್ರತಿಕ್ರಿಯೆ. ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಕ್ಲಾಸ್ ತಗೊಂಡಿದ್ದಾರೆ ಅಂತೇಳಿ. ನೋಡಿ ಏನು ಹೇಳಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ CM ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೋಹಗಳು. ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ರಿಗೂ ಮೇಲೆ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ. ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಕೆಲವು ಊಹಾಪೋಹಗಳು ಅಷ್ಟೇ. ಸರ್, ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ CM ತರಾಟೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಆ ಥರದ ಅದೆಲ್ಲ ಊಹಾಪೋಹಗಳು. ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದರೆ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರರು ಎಲ್ರಿಗೂ ಕೂಡ ಎಲ್ರಿಗೂ ಮೇಲೆ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ. ಗೃಹ CM ಸಾಹೇಬರು ಪೂಜೆ ಪುನಸ್ಕಾರ, ದೇವರು ದಿಂಡ್ರು ಅಂತಂದರೆ ಎಲ್ಲೋ ಒಂದು ಕಡೆ ನಂಬಿಕೆನೇ ಇಲ್ಲ. ಯಾಕಂದರೆ ಅವರು ಅಹಿಂದ ನಾಯಕ ಅನ್ನುವ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುತ್ತೆ. ಆದರೆ ಯಾರೇ ಆಗಿರಲಿ, ಏನೇನು ನಂಬಿಕೆ ಇರಲಿ ಇಲ್ಲದೇ ಇರೋ ಹೋಗಲಿ, ಸಂಕಟ ಬಂದಾಗ ಅನ್ನೋದು ವೆಂಕಟರಮಣ ಅಂತಾನೆ. ಯಾಕೆ ಅಂತೀರಾ, CM ಸಿದ್ದರಾಮಯ್ಯವರು ಕೂಡ ಮೂಡ್ ಆಫ್ ಆಗಿದೆ. ಹಾಗಾಗಿ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಅದರ ವೈಖರಿ ಹೇಗಿದೆ ಗೊತ್ತಾ? ನೋಡಿ ಈ ರಿಪೋರ್ಟ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸಂಕಟ ಬಂದಾಗ ವೆಂಕಟರಮಣ, ದೇವರ ಮೊರೆಗೆ ಸಿದ್ದರಾಮಣ್ಣ. ನೋಡಿ ನೋಡಿ, ಕುಂಕುಮ ಅಂದ್ರೆ ಕಕ್ಕ ಬೆಕ್ಕಿ, ದೇವರು ಅಂದ್ರೆ ದೂರ ದೂರ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದ್ಯಾಕೋ ಇದೀಗ ವರ್ಷ ಬದಲಾಯಿಸಿದ್ದಾರೆ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ದೇವರೇ ಕಾಪಾಡಪ್ಪ ಅಂತಿದ್ದಾರೆ. ಮೂಡಾ ಸ್ಕ್ಯಾಮ್ನಿಂದ ಮೂಡ್ ಆಫ್ ಆಗಿರೋ ಮುಖ್ಯಮಂತ್ರಿ ದೇವರಗುಡ್ಡದ ಮಾಲತೇಶನಿಗೆ ಮೊರೆ ಹಿಟ್ಟಿದ್ದಾರೆ.